ನಮಗೆ ಶಕ್ತಿ ತೇಜ ಮೂರ್ತಿ ದೇವಿ, ನಿನ್ನ ಮುಂದೆ ನಮಿಸುವುದು ಇಡೀ ಸೃಷ್ಟಿ ದೇವಿ. ನನ್ನ ಹೆಂಡತಿ ಅನ್ನೋ ಕಾರಣಕ್ಕೆ ನೀನು ಮನೇಲಿ ಇನ್ನೂ ಇರೋದಲ್ವಾ? ಹಾಗಾದ್ರೆ ಇವತ್ತು ಈ ಕ್ಷಣನೇ ನಾನು ನಿನ್ನ ಬಿಡ್ತಾ ಇದ್ದೀನಿ. ನಿನ್ನ ನಾನೇ ಈ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ. ನಾನು ಹೋಗಲ್ಲ ಕೌಶಿಕ್ ಅವರೇ, ನಿಂತ್ಕೊಳ್ಳಿ. ಅಕಸ್ಮಾತ್ ನೀವೇ ನಿಮ್ ಕೈಯಾರೆ ನನ್ನ ಆಚೆ ಹಾಕಿದ್ರೆ ಇದೇ ಜಾಗದಲ್ಲಿ ನನ್ನ ಪ್ರಾಣನ ಬಿಡ್ಬೇಕಾಗತ್ತೆ. ಸ್ವರ್ಗಲೋಕಕ್ಕೆ ನಿಮಗೆ ಸ್ವಾಗತ. ನನ್ಗೇನು ಅರ್ಥ ಆಗ್ತಿಲ್ಲ ಅಮ್ಮ. ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ನೀನ್ ನನ್ನ ವಾಪಸ್ ಕಳ್ಸಿ. ಅವ್ರಿಗೆ ನನ್ನ ಅವಶ್ಯಕತೆ ಇದೆ. ಎಲ್ಲಿದ್ದಾರೆ ಕೌಶಿಕ್ ಅವರು? ಇಲ್ಲ ಅಮ್ಮ, ಇಷ್ಟು ದೊಡ್ಡ ಹೊರೆನ ಕೌಶಿಕ್ ಅವ್ರ ಮೇಲೆ ಹೊಸದಕ್ಕಾಗಲ್ಲ ಅಮ್ಮ. ನಾನ್ ವಾಪಸ್ ಹೋಗ್ಬೇಕು. ಅವ್ರಿಗೆ ನನ್ನ ಅವಶ್ಯಕತೆ ಇದೆ. ಸ್ವತಃ ಭಾವನೆ ನಿನ್ನ ಬಂಗ್ಲೆಯಿಂದ ಆಚೆ ಹಾಕಿದ್ದಾರೆ ಅಕ್ಕ. ವಿಷ ತುಂಬಿದ್ದಾರೆ ಟೀನಾ ಅವ್ರ ಒಳಗಡೆ. ಸರಿಯೋ ತಪ್ಪೋ ಅನ್ನೋ ನಿರ್ಧಾರ ತಗೊಳ್ಳೋ ಮಾನಸಿಕ ಸ್ಥಿತಿ ಅವ್ರಿಗಿಲ್ಲ. ನಾನು ಅವ್ರಿಗೆ ಸಹಾಯ ಮಾಡ್ಬೇಕು. ಆ ಪಾಪಿಗಳಿಂದ ಅವ್ರನ್ನ ಕಾಪಾಡ್ಬೇಕು ಅಮ್ಮ. ಆದ್ರೆ ಅಕ್ಕ, ಇದು ದೇವಲೋಕ. ನೀವು ವಾಪಸ್ ಯಾಕೆ ಹೋಗ್ಬೇಕು ಅಂತಿದ್ದೀರಾ? ಇಲ್ಲಿ ಪೃಥ್ವಿ ಲೋಕದ ತರ ಯಾವ್ದೇ ದುಃಖ ಕಷ್ಟ ಯಾವ್ದು ಇರೋದಿಲ್ಲ ಇಲ್ಲಿ. ಯಾರ ಜೊತೆಗೆ ನನ್ನ ಆತ್ಮ ಸೇರ್ಕೊಂಡಿದ್ದೆ ಅವರಿಂದ ಬೇರೆ ಆಗ್ಬೇಕಾದ್ರೆ ಆಗ ಪ್ರಪಂಚದಲ್ಲಿ ಯಾವ್ದೇ ಮೂಲೆಯಲ್ಲಿದ್ರು ಆತ್ಮ ತೃಪ್ತಿ ಆಗಲ್ಲ. ಪುಟಾಣಿ ಜುಟ್ಟಣ್ಣ, ನೀನು ನಿನ್ನ ಅಕ್ಕನ ಅರ್ಥ ಮಾಡ್ಕೊಂಡಿಲ್ಲ. ಕೌಶಿಕ್ ಅವರ ಖುಷಿಯಲ್ಲೇ ನನ್ ಖುಷಿನೂ ಇದೆ. ನನ್ ಗಂಡನ್ನ ಅವ್ರ ಕಷ್ಟದಲ್ಲಿ ನೂಕಿ ಆ ತರದ ಮುಕ್ತಿ ನನಗ್ ಬೇಕಾಗಿಲ್ಲ ಅಮ್ಮ. ನಾನ್ ನಿಮ್ಗೆ ಕೈ ಮುಗಿತೀನಿ ಅಮ್ಮ. ನನ್ನ ವಾಪಸ್ ಕಳಿಸ್ಬಿಡಿ. ನಾನ್ ನಿಭಾಯಿಸ್ಬೇಕಾಗಿರೋ ಕರ್ತವ್ಯಗಳು ಇನ್ನೂ ಬಾಕಿ ಇದೆ. ಪತ್ನಿ ಧರ್ಮ ನಿಭಾಯಿಸ್ಬೇಕು. ನಾನು ಇಲ್ಲಿರೋದಕ್ಕೆ ಆಗೋದಿಲ್ಲ ಅಮ್ಮ. ಕೇವಲ ನೀನೊಬ್ಬಳದೇ ಪತ್ನಿ ಧರ್ಮ ಇರೋದಾ? ಬಾವಂಗೆ ಯಾವ್ದೇ ತರ ಪತ್ನಿ ಧರ್ಮ ಇಲ್ವಾ? ಇಲ್ಲಿವರೆಗೂ ಅವ್ರು ನಿನ್ ಸತ್ಯನ ಒಪ್ಕೊಂಡಿಲ್ಲ ಅಕ್ಕ. ಅವರಿಗೋಸ್ಕರ ನೀನು ತುಂಬಾ ಪರೀಕ್ಷೆಗಳನ್ನ